ಬೆಂಗಳೂರಿನಲ್ಲಿ ಇವತ್ತು ಆಗಿರುವಂಥ ಬೆಳವಣಿಗೆ ಐಟಿ ದಾಳಿ ಹೊತ್ತಲ್ಲೇ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ರಿಯಲ್ ಎಸ್ಟೇಟ್ನ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಕೇರಳದಿಂದ ಬಂದಂಥ ಐಟಿ ಅಧಿಕಾರಿಗಳ ಮಾನಸಿಕ ಕಿರುಕುಳದಿಂದ ಅಧಿಕಾರಿಗಳ ಮುಂದೆಯೇ ತಮ್ಮ ಪಿಸ್ತೂಲ್ನಿಂದ ಎದೆಗೆ ಶೂಟ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿಯ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂಥ ತಮ್ಮ ಕಚೇರಿಯಲ್ಲಿ ದುರ್ಘಟನೆ ಆಗಿರೋದು. ತೆರಿಗೆ ವಂಚನೆ ಆರೋಪದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ರು ಐಟಿ ಅವರು. ಇವತ್ತು ಕೂಡ ಐಟಿ ದಾಳಿಯಾಗಿತ್ತು. ಇದರಿಂದ ಕಿರುಕುಳಕ್ಕೆ ಒಳಗಾಗಿ ದುಡುಕಿನ ನಿರ್ಧಾರವನ್ನು ತಗೊಂಡಿದ್ದಾರೆ. ಕೇರಳ ಮೂಲದ ರಾಯ್ 2005ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನುವಂಥ ಪ್ರಮುಖ ರಿಯಲ್ ಎಸ್ಟೇಟ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಇವರಿಗೆ 65ಕ್ಕೂ ಹೆಚ್ಚು ಐಷಾರಾಮಿ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ವಸತಿ ಅಪಾರ್ಟ್ಮೆಂಟ್, ವಿಲ್ಲಾಗಳು, ವಾಣಿಜ್ಯ ಸಂಕೀರ್ಣಗಳು, ಶಿಕ್ಷಣ, ಹೋಟೆಲ್ಗಳು, ರೆಸಾರ್ಟ್ಗಳು ಮತ್ತು ಮನೋರಂಜನಾ ಕ್ಷೇತ್ರಗಳಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಏನು ಹಾಗಿದ್ದಾಗ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಾವಿನ ಸುತ್ತ ಒಂದಿಷ್ಟು ಇದಾವೆ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸತ್ತಿದ್ದು ಹೇಗೆ ಸತ್ರು, ಯಾಕೆ ಸತ್ರು, ಈ ಪ್ರಶ್ನೆ ಬರುತ್ತೆ ಅಲ್ವಾ. ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಹೇಗೆ? ಯಾಕಂದರೆ ಒಬ್ಬ ಆಫೀಸರ್ ಮುಂದೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಗುಂಡು ಹೊಡ್ಕೊಳ್ಳೋ ಮಟ್ಟಕ್ಕೆ ಏನು ಮಾಡ್ತಾ ಇದ್ರು? ವಿಚಾರಣೆ ಟೈಮ್ನಲ್ಲಿ ಗನ್ ಸಿಕ್ಕಿದ್ದು ಹೇಗೆ? ಯಾಕಂದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರುವಂಥ ಮೊಬೈಲ್ಗಳು ಏನೇ ಇದ್ರೂ ತೆಗೆದಿಟ್ಕೊಳ್ತಾರೆ. ಬಟ್ ಗನ್ ಹೆಂಗೆ ಸಿಕ್ತು? ಆರಂಭದಲ್ಲಿ ಬರ್ತಾ ಇರುವಂಥ ಪ್ರಶ್ನೆಗಳು. ಐಟಿ ಅಧಿಕಾರಿಗಳು ಗನ್ನನ್ನು ವಶಪಡಿಸಿಕೊಳ್ಳಿಲ್ವಾ? ಸಹಜವಾಗಿ ಎದ್ದೇಳುವಂಥ ಪ್ರಶ್ನೆ ಇದು. ಸಹಜವಾಗಿಯೇ ಎದೆಗೆ ಗುಂಡಿಟ್ಟುಕೊಳ್ಳುವಾಗ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಇರಬಹುದು. ನಾಳೆಗೆ ಹೇಳ್ಬೋದು ಅವ್ರು, ನಾವು ಅಲ್ಲಲ್ಲಿ ಆಯಾ ರೂಮ್ಗಳಲ್ಲಿ ಕುತ್ಕೊಂಡ್ಬಿಟ್ಟು ನಮ್ಮ ಪಾಡಿಗೆ ನಾವು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ವಿ ಅಂಥೇಳಿ. ಈ ಜಾಗದಲ್ಲಿ ಯಾರಿದ್ರು? ವಿಚಾರಣೆ ಟೈಮ್ನಲ್ಲಿ ಯಾಕೆ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಳ್ಳಲಿಲ್ಲ ಅನ್ನುವಂಥದ್ದು ನಾರ್ಮಲ್ ಬೇಸಿಕ್ ಆಗಿರುವಂಥ ಪ್ರಶ್ನೆ. ಯಾರೇ ಪೊಲೀಸರೇ ವಿಚಾರಣೆ ಮಾಡಿದಾಗಲೂ ಕೂಡ ಇದೇ ಪ್ರಶ್ನೆ ಬರುತ್ತೆ. ಐಟಿ ಅವರು ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಇದೇ ಪ್ರಶ್ನೆ ಬರುತ್ತೆ. ಇನ್ನು ಈಗ ಐಟಿ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರಾ ಅನ್ನುವಂಥದ್ದು. ವಿಚಾರಣೆ ವೇಳೆಯೇ ರಿಯಲ್ ಎಸ್ಟೇಟ್ ಉದ್ಯಮಿ ಸಾವನ್ನಪ್ಪಿರೋದು. ಈಗ ಯಾರ ಮೇಲೆ ಕೇಸ್ ಹಾಕ್ತಾರೆ? ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ಹಾಕ್ತಾರಾ ಪೊಲೀಸರು? ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ಹಾಕ್ತಾರ? ಪೊಲೀಸರು ಗೊಂದಲದಲ್ಲಿ ಇರ್ತಾರ? ಐಟಿ ಅಧಿಕಾರಿಗಳ ಮೇಲೆ ಪೊಲೀಸರು ಕೇಸ್ ಹಾಕ್ತಾರಾ? ಸಾಮಾನ್ಯ ಜನ ಏನಾದರೂ ಈ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಏನು ಮಾಡ್ತಾರೆ? ಅವಾಗ ಇದೇ ಥರ ಸುಮ್ಮನೆ ಇರ್ತಾ ಇದ್ರಾ? ಕೇಸ್ ಹಾಕ್ತಾ ಇರಲಿಲ್ವಾ? ಈಗ ಅದೇ ಪ್ರಶ್ನೆ ಇಲ್ಲಿ ಬರುತ್ತೆ. ಪೊಲೀಸರು ಬಂಧಿಸ್ತಾ ಇರಲಿಲ್ವೇ ಸಾಮಾನ್ಯ ಜನರು ಆಗಿದ್ರೆ? ಇವು ಮೂಲವಾಗಿ ಬರುವಂಥ ಪ್ರಶ್ನೆಗಳು, ಒಂದಿಷ್ಟು ಅನುಮಾನಗಳು. ಸೊ ಹಾಗಿದ್ದಾಗ ಈ ಕಿರುಕುಳ ಅನ್ನುವಂಥ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು. 1 ತಿಂಗಳ ಹಿಂದೆ ಕೇರಳ ಟೀಮ್ ದಾಳಿಯನ್ನು ಮಾಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮ ಸಂಬಂಧ ದಾಖಲೆಗಳನ್ನು ವಶಪಡಿಸಿಕೊಳ್ಳುತ್ತೆ. 3 ಬಾರಿ ಸಮನ್ಸನ್ನು ಕೂಡ ಜಾರಿ ಮಾಡಿತ್ತು. ಐಟಿ ದಾಳಿ ಬಳಿಕ ಇಡಿಯಿಂದ ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ ಕೂಡ ದಾಖಲಾಗಿತ್ತು. ಇವತ್ತು ಮತ್ತೆ ದಾಖಲೆಗಳ ಪರಿಶೀಲನೆಗೆ ಐಟಿ ಹೋಗಿರುತ್ತೆ. ಬೆಳಗ್ಗೆ 7 ಗಂಟೆಗೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಕೆಲಸದ ನಿಮಿತ್ತ ಹೊರಗಿದ್ರು ಉದ್ಯಮಿ ಸಿಜೆ ರಾಯ್. ಕಚೇರಿಗೆ ಬರುವಂತೆ ಐಟಿ ಅಧಿಕಾರಿಗಳು ಒತ್ತಡ ಹಾಕ್ತಾರೆ. ಬಂದಾಗ ಏನೋ ಹೆಚ್ಚು ಕಮ್ಮಿ ಅಂತೂ ಒಳಗಡೆಗೆ ಆಗಿದೆ. ಅದಾದ ನಂತರನೇ ಈ ಗುಂಡನ್ನು ಹೊಡ್ಕೊಂಡಿರೋದು. ಬಿಸ್ನೆಸ್ ಮ್ಯಾನ್ ರಾಯ್ ಸೂಸೈಡ್ ಮಾಡಿಕೊಂಡಂತಹ ಸ್ಥಳಕ್ಕೆ ಡಿಸಿಪಿ ಅಕ್ಷಯ್ ಭೇಟಿ ನೀಡಿ ಪಿಸ್ತೂಲ್, ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡ್ರು. ಕಚೇರಿ ಕೊಠಡಿಯ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಸೋಕೋ ಟೀಮ್, ಕ್ರೈಮ್ ಟೀಮ್ ಮಾಹಿತಿಯನ್ನು ಸಂಗ್ರಹಿಸಿತು. ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟು ಡಿಸಿಪಿಯಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಈ ವೇಳೆ ರಾಯ್ ಕಚೇರಿ ಒಳಗಿದ್ದ 5 ಐಟಿ ಅಧಿಕಾರಿಗಳು ದಾಖಲೆ ಇರುವ ಬ್ಯಾಗ್ಗಳೊಂದಿಗೆ ವಿವಿಧ ದಿಕ್ಕಿನಲ್ಲಿ ಕಾರುಗಳಲ್ಲಿ ಚಲಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿಯ ಐಟಿ ಕಚೇರಿಗೆ ತೆರಳಿದ್ರು. ಬಳಿಕ ಮಾತನಾಡಿ ಸಿಮಂತ್ ಕುಮಾರ್ ಸಿಂಗ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 3/15 ಸಂದರ್ಭದಲ್ಲಿ ಇದಾಗಿರೋದು. ಕೇರಳ ಐಟಿ ಅಧಿಕಾರಿಗಳಿಂದ 3 ದಿನಗಳಿಂದಲೂ ಕೂಡ ಐಟಿ ದಾಳಿಯನ್ನು ನಡೆಸಲಾಗಿದೆ. ಘಟನೆ ಆದಾಗ ಯಾರೆಲ್ಲ ಇದ್ರು ಅಂತಾನು ತನಿಖೆ ಮಾಡ್ತಾ ಇದ್ದೀವಿ ಅಂದ್ರು. HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ದೇಹವನ್ನ ರವಾನೆ ಮಾಡಲಾಗಿದೆ.
ಕಂಪನಿ ಡೈರೆಕ್ಟರ್ ಒಬ್ಬರು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹಠಾತ್ ದುರ್ಘಟನೆಯಿಂದ ಕುಟುಂಬ ಆಘಾತಕ್ಕೊಳಗಾಗಿದೆ. ದುಬೈನಿಂದ ಕುಟುಂಬ ಧಾವಿಸಿ ಬರ್ತಿದೆ. ಬಂದ ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇನ್ನು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿರುವಂತಹ ರಾಯ್ ಸಹೋದರ ಬಾಬು ರಾಯ್, ಇದಕ್ಕೆ ಐಟಿ ಅಧಿಕಾರಿಗಳೇ ಹೊಣೆ, ಅವರ ಮೇಲೆಯೇ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ರಾಯ್ ಕಾನೂನು ಸಲಹೆಗಾರ ಫಟಾಫಟ್ ಪ್ರಕಾಶ್ ಕೂಡ ಐಟಿ ಅಧಿಕಾರಿಗಳಿಂದಾಗಿ ಒತ್ತಡಕ್ಕೆ ಒಳಗಾಗಿದ್ರು ಅಂತ ಹೇಳಿದ್ರು. ಇನ್ನು ಡಿಕೆಶಿ ಮಾತನಾಡಿದ್ರು, 5 ನಿಮಿಷ ಸಮಯ ಕೇಳಿ ಒಳಗೆ ಹೋಗಿ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರು. ವಿಶೇಷ ತನಿಖೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಈಗ ನಲ್ಪಾಡ ಕೂಡ ಐಟಿಎ ಹೊಣೆ ಅಂದ್ರು. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ CJ ರಾಯ್ ಎಂಬುವರು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ, ಅಂದರೆ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಇದೆ. ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ರೌಂಡ್ಸ್ ಆಗಿದೆ ಸರ್. ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ IT ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ IT ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೆದಿದೆ. ಬಟ್ ಆಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಅವ್ರ ಮೇಲೆ ಅನುಮಾನ ಇರೋದು, ಬೇರೆ ಯಾರು ಇಲ್ಲ. ಫ್ಯಾಮಿಲಿ ಟೆನ್ಷನ್ ಇಲ್ಲ, ನಮ್ಮ ಇದರಲ್ಲಿ ಬೇರೆ ಎಲ್ಲೂ ಟೆನ್ಷನ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಮೇಲೆನೆ ನಮ್ಮ ಫುಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರೇ ಏನೋ ಮಾಡಿದಾರ. ಅವ್ರದೇ ಅದರದ್ದು ಹೊಣೆ, ಅವರೇ ಹೊಣೆ ವಹಿಸ್ಕೊಬೇಕು ಇದಕ್ಕೆ. ಆಮೇಲೆ ನಾವು ನಾಳೆ ಬಂದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂಡ್ ಪ್ರೊಸೀಡ್. ಅವ್ರ ಮೇಲೆ ನಾನು ಫೈಲ್ ಮಾಡೇ ಮಾಡ್ತೀನಿ. ಓಕೆ, ಒತ್ತಡ ಜಾಸ್ತಿ ಆಗಿತ್ತು ಅಂತ. ಅವ್ರ ಪ್ರೆಸೆನ್ಸ್ ಅಲ್ಲ. ಡಾಕ್ಟರ್ ರಾಯ್ CJ ಅವರು ಒಂದು ತಂದೆ ಸ್ಥಾನದಲ್ಲಿ, ಒಂದು ಸ್ನೇಹಿತನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ. ಅವರು ಇಂಥ ಒಂದು ವಿಚಾರಕ್ಕೆ ಹೋಗ್ತಾರೆ ಇಲ್ಲ ನಡ್ಕೊಳ್ತಾರೆ ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ. ವ್ಯಕ್ತಿ ಹಿಂಗೆ ಜೀವ ಕೊಡುವಂತ ಒಂದು ಜೀವ ಅಲ್ಲ ಅದು. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ನನಗೆ ಧೈರ್ಯ. ನಾವು ಇದನ್ನ ತನಿಖೆ ಮಾಡಿ ಏನು ಸತ್ಯ ಏನಿದೆ ಅನ್ನೋದನ್ನ ತಿಳಿಸುವಂತ ಕೆಲಸವನ್ನ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಕಳೆದ 3 ವರ್ಷದಿಂದ ತನಿಖೆ ಆಗ್ತಿದೆ, ದಾಖಲೆಗಳನ್ನ ತಗೊಂಡು ಹೋಗಿದ್ದಾರೆ. ಮತ್ತೆ ಈ 3 ದಿನದಿಂದ ಕಂಟಿನ್ಯೂಸ್ ಆಗಿ ತನಿಖೆ ಮಾಡ್ತಿದ್ದಾರೆ ಅಂದಾಗ ಸಹಜ ಒತ್ತಡ ಇದ್ದೇ ಇರುತ್ತಲ್ಲ. ಆ ಒತ್ತಡಕ್ಕೆ ಒಳಗಾದ್ರು ಅಂತ ಬಹುತೇಕರು ಅವರ ಫ್ಯಾಮಿಲಿ ಆದಿಯಾಗಿ ಎಲ್ಲರೂ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಅದರಲ್ಲೂ ಅನುಮಾನ. ನೋಡಿ, ಇತ್ತೀಚೆಗೆ ಹೇಗಾಗ್ತಾ ಇದೆ, ಭಾರತ ದೇಶದಿಂದ ಉದ್ಯಮಿಗಳು ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಆಗ್ತಾ ಇರುವಂಥ ಸರ್ಕಾರಗಳು ನಡ್ಕೊಳ್ತಾ ಇರುವಂಥ ರೀತಿಗಳು ಒಂದು ಕಡೆಗಾದ್ರೆ, ದಾಳಿಗಳು ಆಯ್ತು. ನಿಮ್ಗೆ ಅನುಮಾನ ಇದೆಯಾ? ಟ್ಯಾಕ್ಸ್ ಕಟ್ಟಿಲ್ವಾ? ಏನಾದರೂ ಲೋಪದೋಷಗಳಿದೆಯಾ? ನಿಮಗೆ ಪ್ರತಿ ವರ್ಷನೂ ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ಗಳು ಅವ್ರದ್ದು ಇದ್ದೇ ಇರುತ್ತೆ. ಅವ್ರು ಏನು ಕಟ್ಟಬೇಕು ಅದು. ಅದರಲ್ಲಿ ವ್ಯತ್ಯಾಸ ಆಗಿದೆಯಾ ಕೇಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಅದು ರೇಡ್ ಮಾಡೋದು 3 ದಿನ, 4 ದಿನ, 5 ದಿನ ಕಂಟಿನ್ಯೂಸ್ ಆಗಿ 1 ವರ್ಷ ಇಡೀ ಪೂರ್ತಿ 3 ವರ್ಷ ಎಷ್ಟು ಅಂತ ತಡ್ಕೊಳ್ತಾನೆ. ಯಾಕೆ ಈ ಕಿರುಕುಳಗಳಿಗೆ ಸಾಗ್ತಾ ಇದೆ ದೇಶದಲ್ಲಿ? ವೈ? DK ಶಿವಕುಮಾರ್ ಅವ್ರಿಗೂ ಆಗಿದ್ದು. ಅವರು ಎಷ್ಟೋ ಸಲ ಅದ್ರ ವಿಚಾರದಲ್ಲಿ ಹೇಳ್ಕೊಂಡಿದ್ದಾರೆ. 1-2 ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಎಕ್ಸಾಂಪಲ್ಗಳು ಬರುತ್ತೆ. ಯಾಕೆ ಈ ವಿಚಾರದಲ್ಲಿ ಯಾರಿಗೂ ಮಾತನಾಡೋದಿಲ್ಲ? ಏನ್ ಮಾತಾಡಬೇಕು? ಐಟಿ ದಾಳಿ ಆಗ್ಲೇಬಾರ್ದು. ನೀವು ಎಲ್ಲದಕ್ಕೂ ಒಂದಿಷ್ಟು ನಿಯಮಗಳನ್ನ ತರ್ತೀರಿ ಅನ್ನೋದಾದ್ರೆ ಇದಕ್ಕೂ ಒಂದು ನಿಯಮವನ್ನ ತರಬೇಕು. ನೀವು ನಾನೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ವಾ, ನನಗೆ ಕೊಡಿ, ನಾನು ದಾಖಲೆಗಳನ್ನು ಸಬ್ಮಿಟ್ ಮಾಡ್ತೀನಿ. ನಿಮ್ಗೆ ಏನ್ ಬೇಕೋ ಎಲ್ಲ ದಾಖಲೆಗಳನ್ನು ನಾನು ಕೊಡ್ತೀನಿ. ನಾನು ಕೆಲಸ ಮಾಡುವಂತ ಜಾಗ, ನನ್ನ ಕಚೇರಿಯಲ್ಲಿ ನೀವು ದಾಳಿ ಮಾಡ್ಕೊಂಡು ಬಂದು 3 ದಿನ ಕೂತ್ಕೊಂಡ್ರೆ ನಾನು ಕೆಲಸ ಹೆಂಗ್ ಮಾಡಬೇಕು? ನನ್ನ ಉದ್ಯಮವಾದ್ರೂ ನಡೆಸೋದು ಹೆಂಗೆ? ಆ 3 ದಿನದ ಲಾಸ್ ಅನ್ನ ಕೊಡೋದು ಯಾರು? IT ಅವ್ರು ಕೊಡ್ತಾರಾ? ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ? ಹೇಗೆ ನಡೆಸಬೇಕು? ಅಲ್ಲಿರುವಂಥ ಎಂಪ್ಲಾಯಿಗಳಿಗೆ ಸಂಬಳ ಕೊಡಬೇಕಲ್ಲ, ಅದನ್ನ ಯಾರು ಕೊಡ್ತಾರೆ? ಇದನ್ನ ಯಾಕೆ ಯಾರು ಪ್ರಶ್ನೆಗಳೇನೆ ಎತ್ತೋದಿಲ್ಲ? ದೇಶದಲ್ಲಿ ಅನೇಕ ಕಡೆ ಕರೆಕ್ಟು, ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ವಾ? ಫೈನ್, ಆಸ್ಕಿಂಗ್, ಕೇಳಿ. ಎಷ್ಟು ಬಟ್ಟಿಲ್ಲ ಅದಕ್ಕೆ ದಂಡ ಕಟ್ಕೊಳ್ಳಿ. ಬಟ್ ಒಂದು ರೀತಿಯಾಗಿ ನೀವು ಹೋಗಿ ಮಾನಸಿಕವಾಗಿ ಅವ್ರು ಕಿರುಕುಳ ಕೊಡೋ ರೀತಿಯಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು 3 ದಿನ ಕರೆಸೋದು, ಬರಲೇಬೇಕು, ಕೂತ್ಕೊಳ್ಳೇಬೇಕು. ಅರೆ, ಇಟ್ಸ್ ಆಲ್ ಡಾಕ್ಯುಮೆಂಟ್ಸ್. ಆಮೇಲೆ ಇವರೇನು ತಪ್ಪಿಸ್ಕೊಂಡಿಲ್ಲ, ಎಲ್ಲಾ ಟೈಮಲ್ಲೂ ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲ ಇರೋದು ನಿಮಗೆ ಪೇಪರ್ ಡಾಕ್ಯುಮೆಂಟ್ಸ್. ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಟ್ರಾನ್ಸಾಕ್ಷನ್ ಎಷ್ಟಾಗಿಲ್ಲ, ಇವ್ರ ಆಸ್ತಿಗಳೇನು, ಎಲ್ಲವೂ ಕೂಡ ನಿಮಗೀಗ ಪ್ಯಾನ್ ಕಾರ್ಡ್ ಅನ್ನ ಆಡ್ ಮಾಡಿಬಿಟ್ರೆ ನಿಮ್ಗೆ ಏನೇನು ದಾಖಲೆಗಳಿದಾವೆ ಎಲ್ಲವೂ ಕೂಡ ಸಿಗುತ್ತೆ. ಆಯ್ತು, ಅವರ ಹೆಸರಿನಲ್ಲಿಲ್ಲ, ಬೇರೆ ಕಡೆಗಿದೆ, ಬೇನಾಮಿ ಇದೆ ಅಂತಂದ್ರೆ ಪತ್ತೆ ಮಾಡಿ ಅದನ್ನ ಅವ್ರ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಹೋಗಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ 3 ದಿನ ಕುತ್ಕೊಳ್ಳೋದೇನು?
ಮನೆಗಳಲ್ಲಿ ರೇಡ್ ಮಾಡ್ತಾರೆ, ಮನೆಗಳಲ್ಲೂ 3 ದಿನ ಕೂತ್ಕೊಳ್ತಾರೆ. ಹೆಂಗಿರಬೇಕು ವ್ಯಕ್ತಿಗಳು? ಅಂದ್ರೆ ಇರಬೇಕಾ ಬೇಡವಾ ಇವ್ರು ಮಾಡುವಂಥ ವಿಚಾರಗಳಿಗೆ, ಇವ್ರು ನಡ್ಕೊಳ್ಳುವಂಥ ರೀತಿಗಳಿಗೆ? ಆಮೇಲೆ ನೋಡಿ, ಆ ಟೈಮಿಂಗು ಅವ್ರು ಬಂದು ಸುಮಾರು 1 ಗಂಟೆ ಕಳೆಯುತ್ತಿದ್ದ ಹಾಗೆ ಇದೆಲ್ಲ ಆಗು ಹೋಗ್ಬಿಟ್ಟಿದೆ. ಯಾವುದೇ ವ್ಯಕ್ತಿಗೆ ದಿವ್ಯಾ ಒಂದು ವಿಚಾರದಲ್ಲಿ ಒಂದು ಸೀಮಿತವಾಗಿರುತ್ತೆ, ಒಂದು ತಾಳ್ಮೆ ಅನ್ನೋದಿರುತ್ತೆ. ನಾನು ಈ ದೇಶದಲ್ಲಿ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ, ದೇಶಕ್ಕೋಸ್ಕರ ಏನು ಟ್ಯಾಕ್ಸ್ ಕಟ್ಟಬೇಕು ನಾನು ಟ್ಯಾಕ್ಸನ್ನು ಕಟ್ತಾ ಇದ್ದೀನಿ. ನನ್ನಿಂದ ಏನಾದರೂ, ಎಲ್ಲರೂ ಕೂಡ ಏನು 100% ಇಲ್ಲಿ ಪ್ಯೂರ್ ಆಗಿರುವಂಥವ್ರಲ್ಲ, ರಾಜಕಾರಣಿಗಳಿಂದ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ, ಉದ್ಯಮಿಗಳಿಂದ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಉಳಿತಾಯ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡೆ ಅದಕ್ಕೆ ತಕ್ಕಂತೆಯೇ ಚಾರ್ಟೆಡ್ ಅಕೌಂಟೆಂಟ್ಗಳು ಇರ್ತಾರೆ, ಅದಕ್ಕೆ ತಕ್ಕಂತೆಯೇ ಎಷ್ಟು ಸೇವ್ ಮಾಡ್ಕೊಳ್ಬೇಕು ಅಷ್ಟು ಸೇವ್ ಮಾಡ್ತಾರೆ. ಬಟ್ ಟ್ಯಾಕ್ಸ್ಗಳನ್ನು ಕಟ್ಟುವಂಥದ್ದು ಕಟ್ಕೊಂಡೇ ಬರ್ತಾರೆ. ಈ ದೇಶದಲ್ಲಿರುವಂಥದ್ದು 3% ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇರುವಂಥದ್ದು. ನಿಮ್ಗೆ ಉಳಿದಿದ್ದು ಎಲ್ಲಿದ್ದಾರೆ ಈ ಉದ್ಯಮಿಗಳ ವಿಚಾರದಲ್ಲಿ? ಪಾಪ ಅವರೇ ಜಾಸ್ತಿ ತುಂಬಾ ಕಟ್ಕೊಂಡು ಬರ್ತಾ ಇರುವಂತ. ಟ್ಯಾಕ್ಸ್ ಕಟ್ಟೋರಿಗೆ ಟ್ರಬಲ್ ಜಾಸ್ತಿ. ಹೆಂಗ ಅನಿಸ್ಬಿಟ್ಟಿದೆ ಅಂದ್ರೆ ಒಂದೊಂದ್ಸಲ ಏನು ದುಡ್ಡೇ ಮಾಡೋದು ಬೇಡಪ್ಪ, ಇರೋ ಬರೋ ದುಡ್ಡಲ್ಲಿ ನೆಮ್ಮದಿಯಾಗಿ ಇದ್ಬಿಟ್ರೆ ಸಾಕು, ಎಂಥವ್ರು ಟಾರ್ಚರ್ ಯಾವನಪ್ಪ ತಡ್ಕೊಳ್ತಾನೆ ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಅವಾಗ ದೇಶ ಎಲ್ಲಿ ಉದ್ಧಾರ ಆಗುತ್ತೆ? ನಿಮಗೆ ಎಲ್ಲರೂ ಹಾಗೆ ಯೋಚನೆ ಮಾಡಿದ್ರೆ, ಎಲ್ಲರೂ ಹಂಗೆ ಯೋಚನೆ ಮಾಡಿದ್ರೆ ಎಲ್ಲಿ ಉದ್ಧಾರ ಆಗುತ್ತೆ? ಒಬ್ಬ ಉದ್ಯಮಿ ಆದಾಗ ಫ್ರೆಂಡ್ಲಿ ಆಗಿರಬೇಕು. ಯಾವುದೇ ಆಗಿರ್ಬೋದು, ನಿಮಗವ್ರು ಟ್ಯಾಕ್ಸ್ ಕಟ್ಟಿಲ್ಲ, ಕೇಳುವಂಥ ರೀತಿಗಳಿದೆ, ಆ ಕೇಳೋ ರೀತಿಯಲ್ಲಿ ಕೇಳಿ. ಸೆಂಟ್ರಲ್ ಗೌರ್ಮೆಂಟು ಈ ವಿಚಾರದಲ್ಲಿ ನಡ್ಕೊಳ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಟೇಕ್ ಈ ವಿಚಾರದಲ್ಲಿ ಕಾಲ್. ಆಮೇಲೆ ಅದಕ್ಕೊಂದು ಟೈಮ್ ಲೈನ್ ಬೇಡವಾ? ಅದನ್ನೇ ಹೇಳ್ತಾ ಇದ್ದೀನಿ. 2-3 ದಿನ ಕುತ್ಕೊಂಡ್ಬಿಟ್ಟು ನೀವು ಮಾಡ್ತಾ ಇದ್ರೆ ಡ್ಯೂಟಿ ಹೆಂಗ್ ಮಾಡ್ಬೇಕ್ರಿ? ಅವ್ರದ್ದು ಹಾಳಾಗ್ಲಿ, ಅಲ್ಲಿ ಕೆಲಸ ಮಾಡುವಂಥ ಯುವಕರದ್ದು ಎಂಪ್ಲಾಯ್ ಯಾರು ಬಂದಿರ್ತಾರಲ್ಲ ಅವ್ರ ಕತೆ ಏನು? ನಿಮ್ ಬಿಸ್ನೆಸ್ ರನ್ ಆದ್ರೆ ತಾನೇ ಅಲ್ಲಿಗೆ ದುಡ್ಡು ಕೊಡೋಕ್ಕಾಗತ್ತೆ ಅವ್ರಿಗೆ ಸಂಬಳವನ್ನ. ನಾನು ಆಗ್ಲೂ ಹೇಳಿದೆ, 3 ದಿನದ್ದು ಈಗ ಲಾಸ್ ಆಗಿದ್ದನ್ನು ಏನ್ ಮಾಡಿದ್ರು ಅವರು? ಈಗ ವ್ಯಕ್ತಿನೂ ಲಾಸ್ ಆದ. ಈಗ ಯಾರು ಹೊಣೆ ಆಗಿದ್ದಾಗ ಅದಕ್ಕೆ? ಆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿಗಳೇನು? ಒಂದು ದೇಶಕ್ಕೆ ಕೊಡುಗೆಯನ್ನ ಕೊಡುವಂಥದ್ದು ಕಂಪನಿಯಲ್ಲಿ ಸಾವಿರಾರು ಕೋಟಿ ಒಡೆಯರವರು, ಈಗಿರುವಂಥ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯರು. ಈ ದೇಶಕ್ಕೆ ಕೊಡಬೇಕಾಗಿರುವಂಥ ಕೊಡುಗೆಯನ್ನು ಅವರ ಪಾಲು ಇದೆ, ಅವ್ರ ಪಾಲೂ ಇದೆ. ಅವರು ದುಡ್ಡನ್ನು ತಿಂದಿದ್ದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡ್ರಿ. ಅವ್ರು ಏನು ಕೊಡಬೇಕಾಗಿದೆ ಆ ಪಾಲನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆಯ್ತಾ? ಕೊಟ್ಟಿರುವಂಥ ವ್ಯಕ್ತಿಯನ್ನು ನೀವು ನಡೆಸ್ಕೊಳ್ಬೇಕಾಗಿರುವಂಥ ರೀತಿ ಏನು? ನಿಮ್ಮಲ್ಲಿ ಲೋಪದೋಷಗಳಿದೆಯಪ್ಪ, ಇದ್ರ ಬಗ್ಗೆ ವಿಚಾರದಲ್ಲಿ ಹೇಳಿ ಅಂತ ಕೇಳುವಂಥ ರೀತಿ ಇದೆಯಾ? ಹೆಂಗಾಗಿದೆ ಅಂತಂದರೆ, ಈ ದೇಶದಲ್ಲಿ ಕ್ರಿಮಿನಲ್ಸ್ಗಳೆಲ್ಲ ಓಡಾಡ್ಕೊಂಡಿರ್ತಾರೆ, ಅವ್ರನ್ನ ಯಾವನು ಕೇಳೋನಿಲ್ಲ, ಅವ್ರಿಗೆ ರಕ್ಷಣೆ ಮಾಡೋಕ್ಕೊಂದಿಷ್ಟು ಜನ ಬರ್ತಾರೆ. ಈ ದೇಶದಲ್ಲಿ ನಿಯತ್ತಾಗಿ ಯಾವನಾದರೂ ಇರ್ತಾನೆ ಅಂತಂದರೆ ಅವನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋದು. ಪರಿಸ್ಥಿತಿ ಹಂಗೆ ಆಗಿದೆ. ಹಂಗೆ ಅನಿಸ್ತಾ ಇದೆ ನಿಮ್ಗೆ ಈ ನಡ್ಕೊಳ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ರೆ. ಇತ್ತೀಚೆಗೆ ಹಲವು ಕಡೆಗಳಲ್ಲಿ ನಡೀತಾ ಇರುವಂಥ ಈ ದಾಳಿಗಳನ್ನು ನೋಡ್ತಾ ಇದ್ರೆ ದ ವೇ ಶುಡ್ ಚೇಂಜ್ ಅಂತ ಅನಿಸ್ತಾ ಇದೆ ನನಗೆ. ಐಟಿ ಆಫೀಸರ್ಸ್ಗೆ ತನಿಖೆ ಹಂತದಲ್ಲಿ ಇಂಥವೆಲ್ಲ ಆಗಬಹುದು ಅನ್ನೋ ಅಂದಾಜಿರಲ್ವಾ? ಅದಕ್ಕೆ ಅವ್ರ ಬಳಿ ಇರುವಂತ ಫಸ್ಟ್ ಫೋನ್ ಅನ್ನ ತೆಗೆಸಿಟ್ಕೊಳ್ತಾರೆ. ಅವ್ರ ಹತ್ರ ಏನಾದ್ರು ವೆಪನ್ಸ್ಗಳಿದ್ರೆ ತೆಗೆಸಿಟ್ಕೊಳ್ತಾರೆ. ಇಲ್ಲಿ ಬಂದಿದ್ದೇ ವೆಪನ್ ಅನ್ನ ಹೇಗೆ ತಕ್ಕೊಳ್ಳಿಲ್ಲ ಅಂತ ಹೇಳಿ. ನನಗಿರುವ ಮಾಹಿತಿ ಪ್ರಕಾರ ಅವ್ರು ಒಳಗಡೆಗೆ ಏನೋ ಚೇಂಬರ್ ಅಲ್ಲಿ ಹೋದ್ರಂತೆ, ಡ್ರಾ ಅಲ್ಲಿ ಇದ್ದಿದ್ದನ್ನು ತಕ್ಕೊಂಡ್ರು ಅನ್ನೋದು. ಬಟ್ ಯಾಕೆ? ವೈ? ಲಾಸ್ಟ್ 3 days 3 ದಿನದಿಂದ ಅವ್ರು ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಂದ್ರೆ ಏನಾಗಬೇಕು ಒಬ್ಬ ಬಿಸ್ನೆಸ್ ಮೆನ್ ನ ಕತೆ? ಇವತ್ತು ಅವ್ರು ಬರ್ತಾನೆ ಒಂದು ಫ್ರಸ್ಟ್ರೇಷನ್ ಅಲ್ಲೇ ಒಳಗೆ ಬಂದ್ರು ಅನ್ನೋ ತರ ಮಾಹಿತಿ ಇದೆ. ಈ ಮಟ್ಟಕ್ಕೆ ಕಿರುಕುಳ ಕೊಟ್ರೆ ಏನಾಗುತ್ತೆ ವ್ಯಕ್ತಿಗೆ? ಆಮೇಲೆ ಇದೆಲ್ಲ ಆಗ್ತದೆ. ಹಾಗೆ ಆಫೀಸರ್ಸ್ ಎಲ್ಲ ತಮ್ಮಷ್ಟಕ್ಕೆ ತಾವು ಹೊರಟ್ಬಿಟ್ರಲ್ಲ, ಪ್ರೊಸೀಜರ್ ಪ್ರಕಾರ ಹಾಗೆ ಹೋಗ್ಬೋದು. ಅಲ್ಲೇ ಇರುವಂತ ಪರಿಸ್ಥಿತಿ ಈಗ ಸಮಸ್ಯೆ ಇರೋದೇ ಅಲ್ಲಿ. ಪೊಲೀಸರು ಹೇಗೆ ನಡ್ಕೊಳ್ತಾರೆ ಈಗ? ಈ 4-5 ಜನ ನಿಂತ್ಕೊಂಡಿದಾಗ ಒಬ್ಬ ವ್ಯಕ್ತಿ ತಾನೇ ಗುಂಡು ಹೊಡ್ಕೊಂಡ. ಆವಾಗ ಏನ್ ಮಾಡ್ತೀರಾ? ನೀವ್ಯಾರು ಕಾಪಾಡ್ಲಿಲ್ವಾ ಅಂತ ಕೇಳ್ತೀರಾ? ಹೌದು, ಪ್ರಶ್ನೆ ಬರುತ್ತೆ ಅಲ್ವಾ? ನೀವ್ ಯಾಕೆ ಯಾರು ಏನು ಹೇಳಲಿಲ್ವಾ? ನೀವೇನ್ ಮಾಡಿದ್ರಿ? ನೀವೇ ಅನುಮಾನದ ದೃಷ್ಟಿಯಿಂದ ಪೊಲೀಸರೇ ನೋಡೋದು. ಈಗ ಇಲ್ಲೂ ಕೂಡ ಇದ್ದಾರೆ. ಪೊಲೀಸರು ಏನ್ ಮಾಡ್ಬೇಕೀಗ? ಸುಮ್ಮನೆ ಅವ್ರು ಹೇಳಿಕೆ ಪಡ್ಕೊಂಡ್ರಂತೆ ಕಳಿಸ್ಬಿಟ್ರಂತೆ. ಹೇಗೆ? ಯಾಕೆ ಏನು ಇನ್ವೆಸ್ಟಿಗೇಷನ್ನೇ ಆಗ್ಲಾರ್ದೇನೆ ಹೇಗೆ ಕಳುಹಿಸ್ಕೊಡ್ತಾರೆ? ಸಾಮಾನ್ಯ ಜನರಾದ್ರೂ ಹೀಗೆ ಕಳಿಸ್ಕೊಡ್ತೀರಾ? ಆ ಡಿಫರೆನ್ಸ್ ಆಗುತ್ತಾ? ಇದೇ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೇಗೆ? ಯಾರು ಇದಕ್ಕೆ ಹೊಣೆ? ಅಷ್ಟೆಲ್ಲ ಇದ್ದಾಗ್ಲೂ ಅವ್ರು ಹೇಗೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು? ಈಗ ಅನುಮಾನ ವ್ಯಕ್ತಪಡಿಸೋದು ಅಥವಾ ಅವರ ಒತ್ತಡದಿಂದನೇ ಆಗಿರೋದು ಅನ್ನೋ ದೂರನ ಅವ್ರ ಫ್ಯಾಮಿಲಿ ಕೊಟ್ರೇನೆ ಅದು ಕನ್ಸಿಡರ್? ಸ್ವಯಂ ಪ್ರೇರಿತವಾಗಿ ಪೊಲೀಸರು ದಾಖಲು ಮಾಡ್ಕೊಳ್ಳಿಕ್ ಬರಲ್ವಾ? ಯಾಕಂದ್ರೆ ಕಮಿಷನರ್ ಮಾತಾಡುವಾಗ ಅದು ಹೇಳಿ ಫ್ಯಾಮಿಲಿ ಅವ್ರು ಕೊಟ್ರೆ ವೇಟೇಜ್ ಜಾಸ್ತಿ ಇರುತ್ತೆ.
ಸುಮೋಟೋ ಕೇಸ್ ಹಾಕೊಳ್ಳೋಕೆ ಪರಿಸ್ಥಿತಿಗಳು ಹೇಗಿದೆಯೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು ಇದನ್ನ ಕನ್ಸಿಡರ್ ಮಾಡ್ತೀವಿ, ನಾವು ಒಂದು ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ಆಗುತ್ತೇನೋ ಅಂತ ಕಾಣಿಸ್ತಾ ಇದೆ. ಬಟ್ ಅವ್ರ ಫ್ಯಾಮಿಲಿಯವರು ಏನು ಇನಿಷಿಯೇಟಿವ್ ತಗೊಳ್ತಾರೆ ನಾಳೆ ಗೊತ್ತಾಗುತ್ತೆ. ಅವ್ರು ತಗೊಂಡ ನಂತರ ಈ ಪ್ರಕರಣ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ತಯಾರಿಕೆಗೆ 2019 ಮತ್ತು 2024 ನಡುವೆ ದೇವಾಲಯಕ್ಕೆ ಸರಬರಾಜು ಮಾಡಲಾದ ತುಪ್ಪದಲ್ಲಿ ಯಾವುದೇ ಪ್ರಾಣಿಗಳ ಕೊಬ್ಬು ಇಲ್ಲ ಅಂತ ಈಗ ಸಿಬಿಐ ಹೇಳಿಬಿಟ್ಟಿದೆ. ಸಿಬಿಐ ನೇತೃತ್ವದ SIT ತಂಡ 12 ರಾಜ್ಯಗಳಲ್ಲಿ 15 ತಿಂಗಳ ಕಾಲ ತನಿಖೆ ನಡೆಸಿತು. ನೆಲ್ಲೂರು ACB ನ್ಯಾಯಾಲಯಕ್ಕೆ ಇವತ್ತು 223 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೊಟ್ಟಿತು. ಸೆಪ್ಟೆಂಬರ್ 2024ರಲ್ಲಿ ಆಂಧ್ರಪ್ರದೇಶ CM ನಾಯ್ಡು ಅವರು ಮತ್ತೆ DCM ಪವನ್ ಕಲ್ಯಾಣ್ ಪವಿತ್ರ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು ಸೇರಿದಂತೆ ಇತರೆ ಪ್ರಾಣಿಗಳ ಕೊಬ್ಬನ್ನು ಬಳಸಿ ದೇವಸ್ಥಾನವನ್ನು ಅಪವಿತ್ರಗೊಳಿಸಿ ಹಿಂದೂ ಧರ್ಮ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಜಗನ್ಮೋಹನ್ ರೆಡ್ಡಿ ಧಕ್ಕೆ ತಂದಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಆಂಧ್ರ CM ಮತ್ತು DCM ಹೇಳಿಕೆಗಳು ದೇಶಾದ್ಯಂತ ವ್ಯಾಪಕ ಆಘಾತ ಮತ್ತು ಚರ್ಚೆಗೆ ಕಾರಣ ಆಯಿತು. ಈ ಚಾರ್ಜ್ ಶೀಟ್ನಲ್ಲಿ ಒಟ್ಟು 36 ಮಂದಿ ಪ್ರಮುಖ ಆರೋಪಿಗಳ ಹೆಸರನ್ನು ನಮೂದಿಸಿದ್ದಾರೆ. ಇದರಲ್ಲಿ ಡೈರಿ ಮಾಲೀಕರು, ಮಾಜಿ TTD ಅಧಿಕಾರಿಗಳು ಕೂಡ ಇದ್ದಾರೆ. ಸಿಬಿಐ ಚಾರ್ಜ್ ಶೀಟ್ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ವಿರುದ್ಧ YSR ಪಕ್ಷ ಈಗ ಮುಗಿಬಿದ್ದಿದೆ. ಕೊಳಕು ರಾಜಕೀಯದ ರಾಯಭಾರಿ ನಾಯ್ಡು ರಾಜಕೀಯ ಲಾಭ ಪಡ್ಕೊಂಡಿದ್ದಾರೆ. ಕೂಡಲೇ ತಿಮ್ಮಪ್ಪನ ಭಕ್ತರಲ್ಲಿ ಕ್ಷಮೆ ಕೇಳಬೇಕು ಅಂತ YSRPC ರಾಜ್ಯಸಭಾ ಸದಸ್ಯ TTD ಮಾಜಿ ಅಧ್ಯಕ್ಷ ವಿ ಸುಬ್ಬಾರೆಡ್ಡಿ ಆಗ್ರಹಿಸಿದ್ದಾರೆ. ಇನ್ನು ಸಿಬಿಐ ಇವತ್ತು ಸಲ್ಲಿಸಿರುವ ಚಾರ್ಜ್ ಶೀಟ್ನ ಅಂಶಗಳು ಹೇಗಿದೆ ಅನ್ನೋದನ್ನ ನೋಡೋಣ. ಏನಿದೆ ಆಗಿದ್ದಾಗ ತಿರುಪತಿ ಲಡ್ಡುನಲ್ಲಿ ಕೊಬ್ಬು ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2019ರಿಂದ 2024ರವರೆಗೆ ಅಂದಾಜು 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪವನ್ನು ಪೂರೈಕೆ ಮಾಡಿದರು. ಅವಾಗ ಕರ್ನಾಟಕದ ನಂದಿನಿಯನ್ನು KMF ನಿಲ್ಲಿಸಿದ್ರು ಅವರು. ಅದರ ಎಡವಟ್ಟಿದು ಅದು ಕರೆಕ್ಟಾಗಿ ಹೋಗ್ತಾ ಇದ್ರೆ ಇದೇನೋ ಆಗ್ತಿರ್ಲಿಲ್ಲ. ಅವಾಗೇನೋ ಸ್ವಲ್ಪ ದೊಡ್ಡ ಏನೋ ತಲೆಗೆ ಹತ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ, ಅವಾಗ ಆಗಿದ್ದು ಎಡವಟ್ಟು. ಇದರಲ್ಲಿ ಶುದ್ಧ ಹಾಲಿನ ತುಪ್ಪ ಬದಲಿಗೆ ಸುಮಾರು 68 ಲಕ್ಷ kg ನಕಲಿ ತುಪ್ಪವನ್ನು ಬಳಕೆ ಮಾಡಿದರು. ಈ ನಕಲಿ ತುಪ್ಪ ಹೇಗೆ ತಯಾರಾಯಿತು ಅನ್ನೋದೇ ಮೂಲವಾಗಿರುವಂಥ ಪ್ರಶ್ನೆ ಆಗಿದ್ದಿದ್ದು. ನಕಲಿ ತುಪ್ಪ ತಯಾರಿಕೆಗೆ ಏನು ಮಾಡಿದರು? ಪಾಮ್ ಆಯಿಲನ್ನು ಬಳಕೆ ಮಾಡಿದರು, ಕರ್ನಲ್ ಆಯಿಲನ್ನು ಬಳಕೆ ಮಾಡಿದರು ಶುದ್ಧ ಹಾಲಿನ ತುಪ್ಪದ ಬದಲಾಗಿ. ಸೊ ಇದೆಲ್ಲ ತುಪ್ಪ ಅಂತ ಕನ್ಸಿಡರ್ ಆಗುತ್ತಾ? ಆ ಥರ ಟೇಸ್ಟ್ ಕೊಡುತ್ತಾ? ಪಾಮೋಲಿನ್ ಇತರೆ ಸಸ್ಯಜನ್ಯ ಎಣ್ಣೆಗಳ ಬಳಕೆಯನ್ನು ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಕಾಸ್ಟ್ ಎಷ್ಟಾಯ್ತಿದು ಅವೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನನಗೊಂದು ಪಾಯಿಂಟ್ ಇದೆ ನೆಕ್ಸ್ಟ್ ಬರುವಂಥದ್ದು. ತುಪ್ಪದಂಥ ಸುವಾಸನೆಗೆ ಬೀಟಾ ಕೆರೋಟಿನ್ ಅಸಿಟಿಕ್ ಆಸಿಡ್ ಎಸ್ಟರನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿಕೊಳ್ತಾ ಇದ್ದಾರೆ. ಇದಾದ ಮೇಲೆ ಸಿಂಥೆಟಿಕ್ ತುಪ್ಪ ಬಳಸಿ 68 ಲಕ್ಷ kg ತುಪ್ಪ ತಯಾರು ಮಾಡಿರುವಂಥದ್ದು ದೃಢ ಆಗಿದೆ ಅಂತಾರೆ. ಬಟ್ ಅಲ್ಲೊಂದು ಹೇಳ್ತಾರೆ, ಕ್ಲಿಯರ್ ಕಟ್ ಆಗಿ ಅವರು ಇದನ್ನು ಅಳ್ಳಗಳ್ದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೆಕ್ಸ್ಟ್ ಪಾಯಿಂಟ್ ಇದೆ. ಇದಾದ ನಂತರ ಪ್ರಾಣಿಗಳ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಬಳಕೆಯ ಸಾಧ್ಯತೆ ವಿರಳ. ಬಳಕೆ ಮಾಡೇ ಇಲ್ಲ ಅಂತ ಅವ್ರು ಹೇಳಿಲ್ಲ, ಸಾಧ್ಯತೆ ವಿರಳ ಅಂತ ಹೇಳಿದ್ದಾರೆ. ಹೆಂಗೆ? ಚಿನ್ನಾಭರಣ, ಮೊಬೈಲ್, ಹಣದ ಆಮಿಷಕ್ಕೆ ಒಳಗಾದಂಥ TTD ನೌಕರರು ನಕಲಿ ತುಪ್ಪ ಪೂರೈಕೆದಾರರ ಪರವಾಗಿ ವರದಿಯನ್ನ ಕೊಟ್ಟಿದ್ರು. ಅವರು ನಕಲಿ FSSAIನ ದಾಖಲೆಗಳಲ್ಲಿ ತುಪ್ಪ ಖರೀದಿ ಅಂಶ ತಿರುಚಲಾಗಿದೆ ಅಂತ ಅವರು ಹೇಳಿರೋದು. ಸೊ ಆರ್ಗ್ಯಾನಿಕ್ ಡೈರಿ 9.9 ಲಕ್ಷ kg, ಅಲ್ಲಿ ಭೋಲೆಬಾಬಾ ಆರ್ಗ್ಯಾನಿಕ್ ಉತ್ತರ ಪ್ರದೇಶದಲ್ಲಿ, ತಿರುಪತಿಯ ಶ್ರೀ ವೈಷ್ಣವಿ ಡೈರಿಯಿಂದ 33 ಲಕ್ಷ kg, ಮಹಾರಾಷ್ಟ್ರದ ಮಳಗಂಗಾ ಡೈರಿಯಿಂದ 15.8 ಲಕ್ಷ kg, ತಮಿಳುನಾಡಿನ ದಿಂಡಿಗಲ್ನ AR ಡೈರಿಯಿಂದ 68,000 kg ನಕಲಿ ತುಪ್ಪವನ್ನು ಪೂರೈಕೆ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಹಾಗಿದಾಗ ಇವ್ರ ಮೇಲೆ ಕ್ರಮ ಏನಾಯಿತು ಅನ್ನೋದು ನನಗೆ ಬೇಕಾಗಿದೆ. ಅವ್ರು ನಿಜವಾಗ್ಲೂ ನಕಲಿ ತುಪ್ಪ ಕೊಡ್ತಾ ಇದ್ದಾರೆ ಅನ್ನೋದಾದರೆ ದೇಶಕ್ಕೆ ಮಾಡ್ತಾ ಇರುವಂಥದ್ದು ದ್ರೋಹ ಅಲ್ವಾ? ಇದರಲ್ಲಿ ಪ್ರಾಣಿ ಕೊಬ್ಬನ್ನ ಬಳಕೆ ಮಾಡಿಲ್ಲ ಅಥವಾ ಅದರ ಸಾಧ್ಯತೆ ವಿರಳ ಅಂತ ಹೇಳಿದ್ರು, ಅದು ಒಂದು ಪಕ್ಕಕ್ಕಿಟ್ಟು ನೋಡೋಣ. ಆದ್ರೆ ನಕಲಿ ತುಪ್ಪವನ್ನ ಕೊಡೋದಕ್ಕೆ ಯಾವ ರೈಟ್ಸ್ ಇದೆ? ಎಕ್ಸಾಕ್ಟ್ಲಿ ನನ್ನ ಜನರ ಭಾವನೆಗೆ ಧಕ್ಕೆ ಅಲ್ವಾ? ಎಕ್ಸಾಕ್ಟ್ಲಿ ಆಮೇಲೆ ಅದೇನು ಫ್ರೀ ಆಗ ಕೊಡ್ತಾ ಇದ್ರು, ದುಡ್ಡು ಕೊಟ್ಟೆ ತಾನೇ ಖರೀದಿ ಮಾಡ್ತಾ ಇದ್ರು. ಹಾಗಿದ್ದಾಗ ಈ ಡೈರಿಗಳ ಮೇಲೆ ತೆಗೆದುಕೊಂಡಂತ ಕ್ರಮಗಳೇನು? ನಿಮ್ಮ ಪಾತ್ರ ಏನು? ಆ ಲಡ್ಡುವಿನಲ್ಲಿ ಈ ತುಪ್ಪವನ್ನ ಬಳಕೆ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಅದರಲ್ಲಿ ಇಂಥದ್ದಿದೆ ಅಂತೇಳಿ ಅಷ್ಟೇನಾ? ಇವರೆಲ್ಲ ನಕಲಿ ತುಪ್ಪವನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾಮೋಲಿನು, ಸಸ್ಯಜನ್ಯ ಎಣ್ಣೆಗಳು, ಆಮೇಲೆ ಪಾಮ್ ಆಯಿಲು, ಕರ್ನಲ್ ಆಯಿಲ್ ಇವುಗಳನ್ನೆಲ್ಲ ಬಳಸಿ ತುಪ್ಪ ಮಾಡ್ತಾ ಇದ್ದಾರೆ. ಅಂದರೆ ಜನಸಾಮಾನ್ಯರಿಗೆ ಹೊರಗಡೆಗೂ ಕೂಡ ಮಾರ್ಕೆಟ್ಗಳಲ್ಲಿ ನಕಲಿ ತುಪ್ಪನೇ ಸಿಗ್ತಾ ಇದೆ. ಹಾಗಿದ್ದಾಗ ಅದು ಏನು ಸಣ್ಣ ಪುಟ್ಟದ್ದ? 9.9 ಲಕ್ಷ kg ಅಂತೆ. ಅಂದರೆ ಜನ ಏನು ಅದೇನೋ ಫುಲ್ ತೋರಿಸ್ತಾರಲ್ರಪ್ಪ, ಏನೇನೇನೋ ಏನೋ ಇದು ಶುದ್ಧ ತುಪ್ಪ,
ಇದು ಹಸುವಿನಿಂದ ಮಾಡಿದ್ದು ಏನೇನು ಫುಲ್ ಹಂಗಿದ್ರೆ ಇವೆಲ್ಲ ಈ ಬ್ರ್ಯಾಂಡ್ಗಳದಿದೆಯಲ್ಲ ಡೈರಿ, ಬೋಲೆ ಬಾಬಾ ಆರ್ಗಾನಿಕ್ ಡೈರಿ ಅಂತ ಹೇಳಿ ಉತ್ತರ ಪ್ರದೇಶದ್ದು, ತಿರುಪತಿ ಶ್ರೀ ವೈಷ್ಣವಿ ಡೈರಿ 33 ಲಕ್ಷ kg, ಇವೆಲ್ಲ ಇದಾವಲ್ಲ, ದಿಂಡಿಗಲ್ನ AR ಡೈರಿ, ಇವರೆಲ್ಲ ಹಾಗಿದ್ದಾಗ ನಕಲಿ ತುಪ್ಪವನ್ನು ಕೊಟ್ಟಿದ್ದೆ ಆದರೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು? ಅವ್ರ ಲೈಸೆನ್ಸ್ ಕೊಟ್ಟವ್ರು ಯಾರೋ ಲೈಸೆನ್ಸ್ ರದ್ದು ಮಾಡೋಕೆ ಏನಾದರೂ ಶಿಫಾರಸ್ ಮಾಡಿದ್ರಾ? ಏನು ಆಕ್ಷನ್ ಅದ್ರ ಮೇಲೆ? ಅದಾಗಬೇಕಲ್ಲ. ಅಲ್ಲ, ಇವ್ರ ಪ್ರಕಾರ ಅವ್ರು ತಪ್ಪೇ ಮಾಡಿಲ್ಲ ಅಂದಾಗ ಆಕ್ಷನ್ ನಕಲಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು, ಅಷ್ಟೇನಾ ನಿಮ್ಮ ಕೆಲಸ? ಏನು ಕ್ರಮ ಆಗಿದ್ದಾಗ ಮಸ್ಟ್ ಶುಡ್ ಕ್ಲೋಸ್ ಆಗಬೇಕು ಡೈರಿಗಳು, ಇಲ್ಲ ದಂಡ ಹಾಕಬೇಕು ದೊಡ್ಡ ಪ್ರಮಾಣದಲ್ಲಿ. ಜನರ ಭಾವನೆಗಳಿಗೆ ಧಕ್ಕೆ ತಂದಿರುವಂತ ವಿಚಾರ ಅಲ್ವಾ? ಏನು ಮುಟ್ಟಿನ ಆರೋಗ್ಯದ ಹಕ್ಕು ಸಂವಿಧಾನದ 21ನೇ ವಿಧಿಯಡಿ ನೀಡಲಾಗಿರುವಂತಹ ಬದುಕುವ ಮೂಲಭೂತ ಹಕ್ಕಿನ ಭಾಗವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ಖಾಸಗಿ ಮತ್ತು ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಜೈವಿಕ ವಿಘಟನೀಯ ಸ್ಯಾನಿಟರಿ ಪ್ಯಾಡ್ಗಳನ್ನು ಒದಗಿಸಬೇಕು ಅಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು R ಮಹದೇವನ್ರ ದ್ವಿಸದಸ್ಯ ಪೀಠ ಎಲ್ಲಾ ಶಾಲೆಗಳಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಇರಬೇಕು. ಈ ಬಗ್ಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಖಚಿತಪಡಿಸಬೇಕು. ಅಲ್ಲದೆ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಿಶೇಷ ಚೇತನರ ಸ್ನೇಹಿ ಶೌಚಾಲಯ ಒದಗಿಸಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ. ಖಾಸಗಿ ಶಾಲೆಗಳು ಈ ಸೌಲಭ್ಯ ಒದಗಿಸಲು ವಿಫಲವಾದರೆ ಮಾನ್ಯತೆ ರದ್ದುಪಡಿಸ್ತೀವಿ ಅಂತ ಹೇಳಿದ್ದು, ಹೆಣ್ಣು ಮಕ್ಕಳಿಗೆ ಶೌಚಾಲಯ ಮತ್ತು ಉಚಿತ ಸ್ಯಾನಿಟರಿ ಪ್ಯಾಡ್ ಒದಗಿಸಲು ಸರ್ಕಾರಗಳು ವಿಫಲವಾದರೆ ಅದನ್ನು ಹೊಣೆಗಾರನಾಗಿ ಮಾಡಲಾಗುವುದು ಅಂತಾನೂ ಕೂಡ ಪೀಠ ಹೇಳಿದೆ. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ 6ರಿಂದ 12ನೇ ತರಗತಿಯ ಹದಿಹರೆಯದ ಬಾಲಕಿಯರಿಗೆ ಕೇಂದ್ರ ಸರ್ಕಾರ ಮುಟ್ಟಿನ ನೈರ್ಮಲ್ಯ ನೀತಿ ಜಾರಿಗೆ ತರಬೇಕು ಅಂತ ಕೋರಿ ಜಯಾ ಠಾಕೂರ್ ಅವರು ಡಿಸೆಂಬರ್ 10, 2024ನೇ ತಾರೀಕು ಸಲ್ಲಿಕೆ ಮಾಡಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಪರಿಗಣಿಸಿದಂತಹ ಕೋರ್ಟ್ ಇವತ್ತು ಈ ತೀರ್ಪನ್ನ ಕಾಯ್ದಿರಿಸಿತು. ಇದನ್ನೆಲ್ಲ ಹೇಳಿಸ್ಕೊಂಡು ಮಾಡೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರಿ ಶಾಲೆಗಳಾಗ್ಲಿ ಖಾಸಗಿ ಶಾಲೆಗಳಾಗ್ಲಿ ಆ ಒಂದು ಕಾಳಜಿನ ವಹಿಸ್ಬೇಕು. ಅಷ್ಟೊಂದು ಫೀಸು ಡೊನೇಷನ್ ತಗೊಳ್ತಾರಲ್ಲ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ನಿಮ್ಗೆ ವ್ಯವಸ್ಥೆಗಳಿರುತ್ತೆ, ಬಹುತೇಕವಾಗಿ ಖಾಸಗಿ ಶಾಲೆಗಳಲ್ಲಿ ಇದಾವೆ, ಅದರಲ್ಲಿ ನೋ ಡೌಟ್. ಸರ್ಕಾರಿ ಶಾಲೆಗಳಿಗೆ ನಂಗೆ ಬರುವಂತ ಪ್ರಶ್ನೆ ಇದರಲ್ಲಿ ಅಲ್ವೊಂದು ಶೌಚಾಲಯ ಇರೋದೇ ದೊಡ್ಡ ವಿಷಯ. ನಾನು ಎಜುಕೇಶನ್ ಕವರ್ ಅನ್ನ ಮಾಡ್ತಾ ಇದ್ದಿದ್ದು 2009-10ರಲ್ಲಿ ಶಾಲೆಗಳ ಪರಿಸ್ಥಿತಿಗಳ ಬಗ್ಗೆ ನಾನು ಅವಾಗ ಕವರೇಜ್ ಅನ್ನು ಮಾಡ್ತಾ ಇದ್ದೆ ರಿಪೋರ್ಟಿಂಗ್ ಮಾಡಬೇಕಾದ್ರೆ. ಅವಾಗ ನಾನು ಶಾಲೆಗಳ ಲೆಕ್ಕಾಚಾರ ನೋಡಿದಾಗ ಬಹುತೇಕವಾಗಿ ನಿಮಗೆ ಒಂದು 25-30% ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ, ಕುಡಿಯೋ ನೀರುಗಳಿಲ್ಲ, ಕೊಠಡಿಗಳಿಲ್ಲ. ಒಂದೇ ಕ್ಲಾಸ್ ರೂಮ್ನಲ್ಲಿ 4 ತರಗತಿಯ ಹುಡುಗರನ್ನು ಕೂರಿಸ್ಬಿಟ್ಟು ಪಾಠ ಮಾಡುವಂಥ ಪರಿಸ್ಥಿತಿಗಳು. ಈಗಲೂ ಸುಧಾರಿಸಿದೆ ಅಂದರೆ ಈಗಲೂ ಇಲ್ಲ, ಒಂದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಒಂದು ಸಲ ಚೆಕ್ ಮಾಡಬೇಕು. ಒಂದು ಡಾಟಾ ಸಿಗುತ್ತೆ, ಆ ಡಾಟಾ ನಿಮ್ಮ ಮುಂದೆ ಇಡ್ತೀವಿ. ಅದು ಹೇಗೆ ಅಂದರೆ ಎಷ್ಟು ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿದೆ. ಉದ್ದುದ್ದ ಭಾಷಣ ಮಾಡುವಂಥ ಶಿಕ್ಷಣ ಸಚಿವರು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಅದೇನು ಮಾಡ್ತೀರಾ ಅಂತ ನೋಡ್ತೀವಿ. ಉದ್ದುದ್ದ ಸುಪ್ರೀಂ ಕೋರ್ಟ್ನಿಂದ ಪಾಠ ಕೇಳಿಸ್ಕೊಳ್ತೀರಾ ಇಲ್ಲ ಶಾಲೆಗಳಿಗೆ ಕೊಡ್ತೀರಾ ನೋಡ. ಒಂದು ವಿರಾಮ, ವಾಪಸ್ ಬರ್ತೀವಿ.